ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, DKC ಎರಡನೇ ಹಂತದ ಸಂಪುಟ ವಿಶೇಷವಾಗಿ ನಮ್ಮ ಸಿದ್ದು ಅಂದರೆ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಅವರ ಬೆಂಬಲಿಗರಿಂದ ದೂರ ಸರಿತಾ ಇದೆಯಾ, ಸಿದ್ದರಾಮಯ್ಯರ ಪ್ರಭಾವ ಇದರೊಳಗೆ ಕಡಿಮೆ ಆಗ್ತಾ ಇದೆಯಾ, ಕಡಿಮೆ ಆಗಬಹುದು ಅನ್ನುವಂಥ ಚರ್ಚೆ ಜೋರಾಗ್ತಾ ಇದೆ. ವಿಶೇಷವಾಗಿ ಹೈಕಮಾಂಡ್ ಸಹಿತ ಒಪ್ಪಿಗೆ ಕೊಟ್ಟ ಸುದ್ದಿಗಳು ಬರ್ತಾ ಇದ್ದಾವೆ. ಮತ್ತು ಅದು ಸರಿನೂ ಹೌದು ಅಂತ ಮಾಡಿಸ್ತದೆ. ಯಾಕಪ್ಪ ಅಂತಂದ್ರೆ ಒಬ್ಬ ಮುಖ್ಯಮಂತ್ರಿಗೆ ಅಧಿಕಾರ ಕೊಟ್ಟಾಗ ಅವರಿಂದ ನಾವು ಒಳ್ಳೆಯ ಆಡಳಿತವನ್ನು ಬಯಸ್ತಾ ಇರ್ತದೆ ಹೈಕಮಾಂಡ್. ಯಾಕಂದರೆ 2028ರಲ್ಲಿ ಸೋಲು ಗೆಲುವಿನ ಅತ್ಯಂತ ನಿರ್ಣಾಯಕ ಘಟ್ಟ. ಈ ಸಂದರ್ಭದಲ್ಲೇ ಇನ್ನಾರೋ ಅವರ ಕ್ಷೇತ್ರದಲ್ಲಿ ಅಂದರೆ ಮುಖ್ಯಮಂತ್ರಿ ಕ್ಷೇತ್ರಕ್ಕೆ ಹಾಕಿದರೆ ಸಹಜವಾಗಿ ನಾಳೆ ಸೋತ್ರ ಅವ್ರ ಕಾರಣರು ಅನ್ನುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಅದ್ರ ಜೊತೆಗೆ DK ಶಿವಕುಮಾರ್ ಅವರು ಈ ಹಳಬರನ್ನು ಬಿಟ್ಟು ಈಗಲೇ ಒಂದು ಸುದ್ದಿಗಳು ಬರ್ತಾ ಇದ್ದಾವೆ. S. ಮಹದೇವಪ್ಪನವರಾಗಿರ್ಬೋದು, ರಾಯರೆಡ್ಡಿ ಅವರಾಗಿರ್ಬೋದು, BR ಪಾಟೀಲರಾಗಿರ್ಬೋದು, ಇವರೆಲ್ಲರೂ ಸ್ವಲ್ಪ ಅತ್ಯಂತ ಆತ್ಮೀಯರು. ಅವರಿಗೆ ಟಿಕೆಟ್ ಕೊಡಿಸುವಂಥ ಸಾಧ್ಯತೆಗಳು ಹೆಚ್ಚಿದ್ದು ಈ ಸಂದರ್ಭದಲ್ಲೇ ಮಿನಿಸ್ಟರ್ ಮಾಡುವಂಥದ್ದು. ಆದರೆ ಈಗ ಯಾಕೋ ಏನು ಅದಿಲ್ಲ ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಇದೊಂದು ರೀತಿಯಿಂದ ಸಿದ್ದರಾಮಯ್ಯರು ಶಾಕ್ ಆದರೂ ಸಹಿತ ಕಾಲದ ಅನಿವಾರ್ಯತೆಗಳು ಅಂತ. ಯಾಕಪ್ಪ ಈ ಮಾತು ಹೇಳಬೇಕಾಗಿದೆಪ್ಪ ಅಂತಂದ್ರೆ, ಇವತ್ತು ಯಾವ ಸಂದರ್ಭದಲ್ಲೂ ಏನೋ ರಾಜೀನಾಮೆ ಕೊಟ್ಟರು, ಅವ್ರು ಹೇಳಿದಂಗೆ ಕೇಳಿದರು ಸಿದ್ದರಾಮಯ್ಯನವರು, ಎಲ್ಲ ಸರಿ. ಆದರೆ ಸಿದ್ದರಾಮಯ್ಯನವರು ತಮ್ಮದೇ ಆದಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡು ಬಂದಿದ್ರು ಇಲ್ಲಿವರೆಗೆ. ಐಂದ ಮೂಮೆಂಟ್